ಕರ್ಣ ಧಾರಾವಾಹಿಯ ಮೂಲಕ ಸೆನ್ಸೇಷನ್ ಆಗಿದ್ದಾರೆ ಭವ್ಯ ಗೌಡ. ಎಲ್ರಿಗೂ ಕೂಡ ಇಷ್ಟ ಈ ಒಂದು ನಿಧಿಯ ಪತ್ರದ ಮೂಲಕ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸ್ ನಲ್ಲಿ ಫೇಮಸ್ ಆದ್ರದಕ್ಕಿಂತ ಮುಂಚೆ ಗೀತಾ ಧಾರಾವಾಹಿಯ ಮೂಲಕ ಹೆಸರುವಾಸಿ ಆದ್ರು. ಈ ರೀತಿ ಕಂಪ್ಲೀಟ್ ಆಗಿ ಇವರಿಗೆ ಅವಕಾಶ ಮೇಲೆ ಅವಕಾಶ ಸಿಗ್ತಾ ಇದೆ. ಒಳ್ಳೆ ಡ್ಯಾನ್ಸಿಂಗ್ ರಿಯಾಲಿಟಿ ಶೋಗೂ ಕೂಡ ಅವಕಾಶವನ್ನ ಗಿಟ್ಟಿಸ್ಕೊಂಡಿದ್ದಾರೆ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಭವ್ಯ ಅವರ ಒಂದು ಮದುವೆ ವಿಚಾರದಲ್ಲಿ ಬಹಳಷ್ಟು ರೀತಿಯಲ್ಲೂ ಕೂಡ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ಸೊ ಒಂದು ನಟನ ಜೊತೆ ಮದುವೆ ಆಗ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಆದ್ರೆ ನಿಜಕ್ಕೂ ಕೂಡ ಗಾಸಿಪ್ ಅಥವಾ ನಿಜನ ಕಂಪ್ಲೀಟ್ ಆಗಿ ಅವರೇ ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ. ಆದ್ರೆ ಇದ್ರ ಬಗ್ಗೆ ಯಾವುದೇ ರೀತಿ ಅಧಿಕೃತವಾದಂತಹ ಮಾಹಿತಿಯಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಭವ್ಯ ಅವರು. ಸದ್ಯಕ್ಕೆ ಕರ್ಣ ಧಾರಾವಾಹಿಯಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ ಭವ್ಯ. ಒಳ್ಳೊಳ್ಳೆ ಅದ್ಭುತವಾದಂತಹ ಅವಕಾಶಗಳು ಸಿಗ್ತಿದೆ. ಕೆಲವೊಂದು ಜಾಹೀರಾತುಗಳಿಗೂ ಸಹ ಕಾಣಿಸ್ಕೊಳ್ತಾರೆ. ಭವ್ಯ ಅವರು ಸಿನಿಮಾದಲ್ಲಿ ನಡೆಸ್ತಾರ, ಮುಂದೆ ಕಾದು ನೋಡಬೇಕು. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಕರ್ಣದಲ್ಲಿ ಬಿಸಿ ಆಗಿದ್ದಾರೆ. ಕರ್ಣ ಧಾರಾವಾಹಿಯಲ್ಲಿ ಸಿಕ್ಕಾಬಟ್ಟೆ ಒಂದು ಒಳ್ಳೆ ಆಪರ್ಚುನಿಟಿ ಇದಾಗಿದ್ದು ಒಳ್ಳೆ ಪಾತ್ರವನ್ನ ನಿಭಾಯಿಸಿದರೆ ಕೊಡಂತ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನರಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಈ ಒಂದು ಭವ್ಯ ಅವರು ಮಾಡುತ್ತಿರುವಂತಹ ಒಂದು ನಿಧಿಯ ಪಾತ್ರ. ಕರ್ಣ ಮತ್ತೆ ನಿಧಿ ಒಂದಾಗಬೇಕು, ಮದುವೆ ಆಗಬೇಕು ಅಂತಾನೆ ಜನರು ಕೂಡ ಬಯಸ್ತಾ ಇರೋದು. ಅದು ಯಾವಾಗ ನಡೆಯುತ್ತೋ, ಯಶಸ್ವಿ ಆಗುತ್ತೋ ಕಾದು ನೋಡ್ಬೇಕಿದೆ. ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಭವ್ಯ ಅವರಿಗೆ. ನಿಮಗೂ ಕೂಡ ಭವ್ಯ ಮದುವೆ ನೋಡಬೇಕು ಅಂತ ಇಷ್ಟ ಇದೆ, ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ.